ಈ ಬಾರಿ ಚುನಾವಣೆ ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ ಒಬಿಸಿ ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು ಒಬಿಸಿ ಇಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ ಒಬಿಸಿ ಮುನ್ನಡೆ ಇರ್ತಾರೆ. ಹೋರಾಟ ಎಲ್ಲ ಆಗಿದೆ. ಸಾಕಷ್ಟು ಹೋರಾಟಗಳು ರಾಹುಲ್ ಗಾಂಧಿ ಅವರು ಚೋರಿ ಮಾಡಿದ್ದಾರೆ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು ಎನ್ಡಿಎ ಗೆದ್ದಿದ್ದೇ ಮತಚೋರಿಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. 3,300 ರೂಪಾಯಿ ಅರ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುದೋಳ್ನವ್ರು ಮಾತ್ರ ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಈಗ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದಾಗಿತ್ತು. ಫಲಿತಾಂಶ ಬರ್ತಾ ಇದ್ದಂಗೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ, ಮತಚೋರಿಯಿಂದಲೇ ಗೆದ್ದಿದ್ದು, ಮತಕಳ್ಳತನದಿಂದಲೇ ಎನ್ಡಿಎ ಗೆದ್ದಿದ್ದು ಅನ್ನುವಂತಹ ಸೆನ್ಸೇಷನಲ್ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯೋತ್ಸವವು ಕೂಡ ಮನೆ ಮಾಡಿದೆ ಅಲ್ಲಿ. ಈಗ ಮತಗಳವಿದೆ ಅದೇ ನರೇಟಿವ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಗ್ರೌಂಡ್ ಅಲ್ಲಿ ನಿತೀಶ್ ಕುಮಾರ್ ಪರ ಇದ್ದಂಥದ್ದು, ಮೋದಿ ಪಾಪ್ಯುಲಾರಿಟಿ ಕಂಡದ್ದು, ಎಲ್ಜೆಪಿ ಜೆಡಿಯು ಮತ್ತೆ ಡಿವೈಡ್ ಆಗದೆ, ಅದು ಸುಳ್ಳು ಆಗದೆ? ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವರು. ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿಯನ್ನ ಆರ್ಜೆಡಿ ಸಪೋರ್ಟರ್ಸ್ ಕೂಡ ನಿತೀಶ್ ಕುಮಾರ್ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ತೇಜಸ್ವಿ ಯಾದವ್ ಅವರ ಬಗ್ಗೆ ಬಹಳ ಭರವಸೆ ಇತ್ತು. ಈ ಪ್ರಮಾಣದಲ್ಲಿ ಏನ್ ರಾಂಗ್ ಆಗಿರಬಹುದು, ಎಲ್ಲಿ ಲೆಕ್ಕಾಚಾರ ತಲೆಕೆಳಗಾಗಿರಬಹುದು ಅಂತ ಕಾಂಗ್ರೆಸ್ ಜೊತೆ ಮೊದಲು ಅವರು ಮಾಡಿಕೊಂಡಂತ ಒಂದು ಗಠಬಂಧನ. ತೇಜಸ್ವಿ ಯಾದವ್ ಅವರಿಗೆ ವೈಯಕ್ತಿಕವಾದ ವರ್ಚಸ್ಸಿತ್ತು. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ರೀತಿ ದೇಶದ ತೇಜಸ್ವಿ ಯಾದವ್ ಅವರಿಗೆ ವರ್ಚಸ್ಸಿತ್ತು. ಲಾಲು ಅವರು ಇರ್ತಾ ಇದ್ದ ಜಂಗಲ್ ರಾಜು ಅದರಿಂದ ಆಚೆ ಬರುವ ಪ್ರಯತ್ನವನ್ನು ಶತಪ್ರಯತ್ನ ಮಾಡಿದ್ರು. ಯಾವುದೆಲ್ಲ ಒಂದು ಮೇಲ್ಪಂಕ್ತಿಯನ್ನ ನಿತೀಶ್ ಕುಮಾರ್ ಹಾಕೊಟ್ಟಿದ್ರು. ರಾಘವ್ ಅವರು ಹೇಳ್ತಿದ್ರು ಬೆಳಿಗ್ಗೆ, ಅವರು ಕುಟುಂಬ ರಾಜಕಾರಣದಿಂದ ಅವರ ಇಡೀ ಕುಟುಂಬವನ್ನ, ಮಕ್ಕಳನ್ನ ದೂರ ಇಟ್ಟಂತದ್ದು. ಅದರದ್ದು ವಿರೋಧವಾಗಿ ಈ ಇಡೀ ಈ ಒಂದು ಲಾಲು ಪ್ರಸಾದ್ ಯಾದವ್ ಕುಟುಂಬ, ಲಾಲು ಪ್ರಸಾದ್ ಮುಖ್ಯಮಂತ್ರಿ, ಅವ್ರ ಮನೆಯವ್ರ ಮುಖ್ಯಮಂತ್ರಿ, ಮಗ ಮುಖ್ಯಮಂತ್ರಿ, ಮಗಳು ಮೀಸಾನ ರಾಜಕಾರಣಕ್ಕೆ ತಂದಂತದ್ದು, ಪ್ರತಿಯೊಂದು ಅಂದ್ರೆ ಒಂದು ಕುಟುಂಬದ ಕೈ ಒಳಗಡೆ ಇಡೀ ಒಂದು ಬಿಹಾರ್ ಜನರ ಅಸ್ಮಿತೆಯನ್ನ ಕೈಯಲ್ಲಿ ಕೊಟ್ಟಂತದ್ದು. ಅದ್ರ ನಂತರ ಅವ್ರು ಮಾಡಿದಂತದ್ದೇನು, ರೈಲ್ವೆ ಕೆಲಸಕ್ಕೆ ಒಂದ್ ನಿಮಿಷ ಕೇಳಬಾರ್ದೆ, ನಿಮ್ ಗಠಬಂಧನ್ ಅವ್ರದ್ದೇ ಸಾಹಸ ಹೇಳ್ತಿರೋದು. ರೈಲ್ವೆ ಕೆಲಸ ಮಾಡ್ಲಿಕ್ಕೆ ಬಡ ರೈತರ ಹತ್ರ ಜಮೀನನ್ನ ತೆಗೆದುಕೊಂಡಂತದ್ದು, ಮೇವು ಹಗರಣದಲ್ಲಿ ಜೈಲಿಗೆ ಹೋದಂತದ್ದು, ಇಂಥ ಯಾವ ಒಂದು ಭ್ರಷ್ಟಾಚಾರ ಅಂದ್ರೆ ಒಂದು ಅದಕ್ಕೆ ಯಾವ್ದಾದ್ರು ಒಂದು ಹೆಸರು ಇಡಬೇಕು ಅಂತಂದ್ರೆ ಲಾಲು ಕುಟುಂಬ ಅಂತ. ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿಯನ್ನ, ಮತ್ತೆ ಅದ್ರ ನಂತರ ಗೂಂಡಾ ರಾಜ್ಯ. ನಿನ್ನೆ ದಿನ ಒಬ್ಬ ಆರ್ಜೆಡಿ ನಾಯಕ ಹೇಳ್ತಿದ್ರೆ, ನೀವೇನಾರು ಈ ಮತವನ್ನ ಬಿಜೆಪಿಯನ್ನು ಗೆದ್ರೆ ರಕ್ತ ಕ್ರಾಂತಿ ಮಾಡ್ತೇವೆ ಅಂತೇಳಿ. ಅಂದ್ರೆ ಜನರಲ್ಲಿ ಭಯವನ್ನ ಮುಟ್ಟಿಸ್ತಕ್ಕಂಥದ್ದು. ಚುನಾವಣಾ ಆಯೋಗ ಆಯ್ತು, ನಾ ಹೇಳೋಂಥದ್ದು ಭಾರತ ಬದಲಾಗಿದೆ. ಜೆನ್ಸಿ ಭಾರತ ಬದಲಾಗಿದೆ. ಇವರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಹಿಂದೆಂದೋ ಯಾರಿಗೋ ಮಾಡ್ದಂಗೆ ಅಂತ. ಇವತ್ತು ಮೋದಿ ಹೈತೋ ಮುನ್ಕಿನ್ ಹೈ, ಮೋದಿ ಹೈತೋ ಮುನ್ಕಿನ್ ಹೈ. ಮೋದಿ ಒಬ್ಬ ನಾಯಕ, ಮೋದಿ ಅಂತ ಒಬ್ಬ ಅತ್ಯಂತ ಶ್ರೇಷ್ಠ ನಾಯಕ ಈ ದೇಶಕ್ಕೆ ಸಿಕ್ಕಿರೋ ಚರ್ಚೆ ಮಾಡಬೇಕಾಗಿರೋದೇನ್ ಗೊತ್ತಾ? ನಿಮ್ ಪಾರ್ಟಿ ಹೋಗ್ಬಿಟ್ಟು ಕಲಿದೆ. ಪದೇ ಪದೇ ಚುನಾವಣೆ ಬ್ರೇಕಿಂಗ್ ಅಪ್ಡೇಟ್. 101 ಕ್ಷೇತ್ರಗಳ ಪೈಕಿ 84 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಹುಪರಾಕ್ ಎಂದಿದ್ದಾರೆ. ಆಡಿಯೋ ಹೋಗ್ತಿಲ್ಲ ಮೇಡಮ್, ಒಂದೇ ನಿಮಿಷ ಬ್ರೇಕಿಂಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆಡಿಯೋ ಹೋಗ್ತಿಲ್ಲ. ಬಿಹಾರದಲ್ಲಿ ಮೇಡಮ್ ಒಂದ್ ನಿಮಿಷ ಡೋಂಟ್ ಅಲ್ಲ, ಸೇವ್ ಯುವರ್ ಎನರ್ಜಿ. ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದೆ ಬಿಜೆಪಿ. 101 ಕ್ಷೇತ್ರಗಳ ಪೈಕಿ 84 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸ್ವಾತಿ ಅವರೇ, ನಿಮಗೆ ಪ್ರಶ್ನೆ. ನೀವು ಬಂದ ಶುರುವಲ್ಲೂ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ವಿ. ಬಹುಶಃ ರಾಹುಲ್ ಗಾಂಧಿ ಅವರ ಪ್ರಚಾರ ಮತ್ತಷ್ಟು ಗ್ರೌಂಡ್ ಲೆವೆಲ್ ಇಂದ ಪ್ರಾರಂಭವಾಗಿ ಹಂಗೆ ಮುಂದುವರೆದು ಚುನಾವಣೆ ಆಗುವವರೆಗೂ ಇದ್ದಿದ್ರೆ ಅವರ ಪ್ರೆಸೆನ್ಸ್ ಬಿಹಾರದಲ್ಲಿ ಕಾಂಗ್ರೆಸ್, ನಾನು ಬರೀ ಕೇವಲ ಕಾಂಗ್ರೆಸ್ಗೆ ಸೀಮಿತವಾಗಿ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಒಂದು ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಇರಬಹುದಾಗಿತ್ತು. ಈಗ ನಂಬರ್ಸ್ ನೋಡಿದ್ರೆ ಹಾಗೊಂದು ಅನಿಸಿಕೆ ಬರುತ್ತೆ. ಸ್ಮಿತಾ ಅವರೇ, ನೋಡಿ, ಬಂದಿರುವಂತಹ ಫಲಿತಾಂಶವನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ, ನಾನು ಒಪ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆದ್ರೆ ಒಂದಂತೂ ಬಹಳ ಸ್ಪಷ್ಟ. ಈ ಬಾರಿ ಚುನಾವಣೆ ಸಾಕಷ್ಟು ನಿರೀಕ್ಷೆ ಇದೆ ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಇಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ಓಟ್ ಸೇರಿ ಹೋರಾಟ ಎಲ್ಲ ಆಗಿದೆ. ಸಾಕಷ್ಟು ಹೋರಾಟ ರಾಹುಲ್ ಗಾಂಧಿ ಅವರು ಡಿಸ್ಕಸ್ ಮಾಡಿದ್ದಾರೆ. ಚೋರಿ ಮಾಡಿದರು. ಆಗಿದೆ ಸ್ಟೋರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು NDA ಗೆದ್ದಿದ್ದೇ ಮತಚೋರಿಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. 3,300 ರೂಪಾಯಿ ಅರ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುಧೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಈಗ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದಾಗಿತ್ತು. ಫಲಿತಾಂಶ ಬರ್ತಾ ಇದ್ದಂಗೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ, ಮತಚೋರಿಯಿಂದಲೇ ಗೆದ್ದಿದ್ದು, ಮತಕಳ್ಳತನದಿಂದಲೇ NDA ಗೆದ್ದಿದ್ದು ಅನ್ನುವಂತಹ ಸೆನ್ಸೇಷನಲ್ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯೋತ್ಸವವು ಕೂಡ ಮನೆ ಮಾಡಿದೆ ಅಲ್ಲಿ. ಈಗ ಮತಗಳವಿದೆ ಅದೇ ನರೇಟಿವ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಗ್ರೌಂಡ್ ಅಲ್ಲಿ ನಿತೀಶ್ ಕುಮಾರ್ ಪರ ಇದ್ದಂಥದ್ದು, ಮೋದಿ ಪಾಪ್ಯುಲಾರಿಟಿ ಕಂಡದ್ದು, LJP JDU ಮತ್ತೆ ಡಿವೈಡ್ ಆಗದೆ, ಅದು ಸುಳ್ಳು. ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವರು. ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿಯನ್ನು RJD ಸಪೋರ್ಟರ್ಸ್ ಕೂಡ ನಿತೀಶ್ ಕುಮಾರ್ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ತೇಜಸ್ವಿ ಯಾದವ್ ಅವರ ಬಗ್ಗೆ ಬಹಳ ಭರವಸೆ ಇತ್ತು. ಈ ಪ್ರಮಾಣದಲ್ಲಿ ಏನ್ ರಾಂಗ್ ಆಗಿರಬಹುದು, ಎಲ್ಲಿ ಲೆಕ್ಕಾಚಾರ ತಲೆಕೆಳಗಾಗಿರಬಹುದು ಅಂತ ಕಾಂಗ್ರೆಸ್ ಜೊತೆ ಮೊದಲು ಅವರು ಮಾಡಿಕೊಂಡಂತ ಒಂದು ಗಠಬಂಧನ. ತೇಜಸ್ವಿ ಯಾದವ್ ಅವರಿಗೆ ವೈಯಕ್ತಿಕವಾದ ವರ್ಚಸ್ಸಿತ್ತು. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ರೀತಿ ದೇಶದ ತೇಜಸ್ವಿ ಯಾದವ್ ಅವರಿಗೆ ವರ್ಚಸ್ಸಿತ್ತು. ಲಾಲು ಅವರಿಂದ ಇದ್ದ ಜಂಗಲ್ ರಾಜು ಅದರಿಂದ ಆಚೆ ಬರುವ ಪ್ರಯತ್ನವನ್ನು ಶತಪ್ರಯತ್ನ ಮಾಡಿದ್ರು. ಯಾವುದೆಲ್ಲ ಒಂದು ಮೇಲ್ಪಂಕ್ತಿಯನ್ನ ನಿತೀಶ್ ಕುಮಾರ್ ಹಾಕೊಟ್ಟಿದ್ರು. ಆಗ ಅವರು ಹೇಳ್ತಿದ್ರು ಬೆಳಿಗ್ಗೆ ಅವರು ಕುಟುಂಬ ರಾಜಕಾರಣದಿಂದ ಅವರ ಇಡೀ ಕುಟುಂಬವನ್ನ ಮಕ್ಕಳನ್ನ ದೂರ ಇಟ್ಟಂತದ್ದು. ಅದರದ್ದು ವಿರುದ್ಧವಾಗಿ ಈ ಇಡೀ ಈ ಒಂದು ಲಾಲು ಪ್ರಸಾದ್ ಯಾದವ್ ಕುಟುಂಬ, ಲಾಲು ಪ್ರಸಾದ್ ಮುಖ್ಯಮಂತ್ರಿ, ಅವ್ರ ಮನೆಯವ್ರ ಮುಖ್ಯಮಂತ್ರಿ, ಮಗ ಮುಖ್ಯಮಂತ್ರಿ, ಮಗಳು ಮೀಸಾನ ರಾಜಕಾರಣಕ್ಕೆ ತಂದಂತದ್ದು, ಪ್ರತಿಯೊಂದು ಅಂದ್ರೆ ಒಂದು ಕುಟುಂಬದ ಕೈ ಒಳಗಡೆ ಇಡೀ ಒಂದು ಬಿಹಾರ್ ಜನರ ಅಸ್ಮಿತೆಯನ್ನ ಕೈಯಲ್ಲಿ ಕೊಟ್ಟಂತದ್ದು. ಅದ್ರ ನಂತರ ಅವ್ರು ಮಾಡಿದಂತದ್ದೇನು, ರೈಲ್ವೆ ಕೆಲಸಕ್ಕೆ ಒಂದ್ ನಿಮಿಷ ನಿಮ್ದೇ ನಿಮ್ ಗಠಬಂಧನ್ ಅವ್ರದ್ದೇ ಸಾಹಸ ಹೇಳ್ತಿರೋದು. ರೈಲ್ವೆ ಕೆಲಸ ಮಾಡ್ಲಿಕ್ಕೆ ಬಡ ರೈತರ ಹತ್ರ ಜಮೀನನ್ನ ತೆಗೆದುಕೊಂಡಂತದ್ದು, ಮೇವು ಹಗರಣದಲ್ಲಿ ಜೈಲು ಹೋದಂತದ್ದು, ಇಂಥ ಯಾವ ಒಂದು ಭ್ರಷ್ಟಾಚಾರ ಅಂದ್ರೆ ಒಂದು ಅದಕ್ಕೆ ಯಾವ್ದಾದ್ರು ಒಂದು ಹೆಸರು ಇಡಬೇಕು ಅಂತಂದ್ರೆ ಲಾಲು ಕುಟುಂಬ ಅಂತ. ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿಯನ್ನ ಮತ್ತೆ ಅದ್ರ ನಂತರ ಗೂಂಡಾ ರಾಜ್ಯ. ನಿನ್ನೆ ದಿನ ಒಬ್ಬ RJD ನಾಯಕ ಹೇಳ್ತಿದ್ರೆ, ನೀವೇನಾರು ಈ ಮತವನ್ನ ಬಿಜೆಪಿಯನ್ನು ಗೆದ್ರೆ ರಕ್ತ ಕ್ರಾಂತಿ ಮಾಡ್ತೇವೆ ಅಂತೇಳಿ. ಅಂದ್ರೆ ಜನರಲ್ಲಿ ಭಯವನ್ನ ಮುಟ್ಟಿಸ್ತಕ್ಕಂಥದ್ದು. ಚುನಾವಣಾ ಆಯೋಗ ಆಯ್ತು. ನಾ ಹೇಳೋಂಥದ್ದು ಭಾರತ ಬದಲಾಗಿದೆ. ನೇಪಾಳ ದಂಗೆಯ ಜೆನ್ಜಿ ಭಾರತ ಬದಲಾಗಿದೆ. ಇವರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಹಿಂದೆಂದೋ ಯಾರಿಗೋ ಮಾಡ್ದಂಗೆ ಅಂತ. ಇವತ್ತು ಮೋದಿ ಹೈತೋ ಮುನ್ಕಿನ್ ಹೈ, ಮೋದಿ ಹೈತೋ ಮುನ್ಕಿನ್ ಹೈ, ಮೋದಿ ಒಬ್ಬ ನಾಯಕ, ಮೋದಿ ಅಂತ ಒಬ್ಬ ಅತ್ಯಂತ ಶ್ರೇಷ್ಠ ನಾಯಕ ಈ ದೇಶಕ್ಕೆ ಸಿಕ್ಕಿರೋ ನೀವು ಚರ್ಚೆ ಮಾಡಬೇಕಾದ್ರೆ ಏನ್ ಗೊತ್ತಾ, ನಿಮ್ ಪಾರ್ಟಿ ಹೋಗ್ಬಿಟ್ಟು ಕಲಿದೆ. ಪದೇ ಪದೇ ಚುನಾವಣೆ ಬ್ರೇಕಿಂಗ್ ಅಪ್ಡೇಟ್. 101 ಕ್ಷೇತ್ರಗಳ ಪೈಕಿ 84 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಹುಪರ ಎಂದಿದ್ದಾರೆ. ಆಡಿಯೋ ಹೋಗ್ತಿಲ್ಲ ಮೇಡಮ್, ಒಂದೇ ನಿಮಿಷ ಬ್ರೇಕಿಂಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆಡಿಯೋ ಹೋಗ್ತಿಲ್ಲ. ಬಿಹಾರದಲ್ಲಿ ಮೇಡಮ್ ಒಂದ್ ನಿಮಿಷ ಡೋಂಟ್ ಅಲ್ಲ, ಸೇವ್ ಯುವರ್ ಎನರ್ಜಿ. ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದೆ ಬಿಜೆಪಿ. 101 ಕ್ಷೇತ್ರಗಳ ಪೈಕಿ 84 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸ್ವಾತಿ ಅವರೇ, ನಿಮಗೆ ಪ್ರಶ್ನೆ. ನೀವು ಬಂದ ಶುರುವಲ್ಲೂ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ವಿ. ಬಹುಶಃ ರಾಹುಲ್ ಗಾಂಧಿ ಅವರ ಪ್ರಚಾರ ಮತ್ತಷ್ಟು ಗ್ರೌಂಡ್ ಲೆವೆಲ್ ಇಂದ ಪ್ರಾರಂಭವಾಗಿ ಹಂಗೆ ಮುಂದುವರೆದು ಚುನಾವಣೆ ಆಗುವವರೆಗೂ ಇದ್ದಿದ್ರೆ ಅವರ ಪ್ರೆಸೆನ್ಸ್ ಬಿಹಾರದಲ್ಲಿ ಕಾಂಗ್ರೆಸ್, ನಾನು ಬರೀ ಕೇವಲ ಕಾಂಗ್ರೆಸ್ಗೆ ಸೀಮಿತವಾಗಿ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಒಂದು ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಇರಬಹುದಾಗಿತ್ತು. ಈಗ ನಂಬರ್ಸ್ ನೋಡಿದ್ರೆ ಹಾಗೊಂದು ಅನಿಸಿಕೆ ಬರುತ್ತೆ. ಸ್ಮಿತಾ ಅವರೇ ನೋಡಿ, ಬಂದಿರುವಂತಹ ಫಲಿತಾಂಶವನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ, ನಾನು ಒಪ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆದ್ರೆ ಒಂದಂತೂ ಬಹಳ